ಕೈ ತುಂಬ ಬಳೆ, ಹಣೆ ತುಂಬ ಕುಂಕುಮ, ಮುಡಿ ತುಂಬ ಹೂ, ಮಡಿಲಲ್ಲಿ ಅಕ್ಕಿ ಬೆಲ್ಲ ಅಷ್ಟಿದ್ರೆ ಸಾಕು. ಯಾವುದೇ ಹೆಣ್ಣಾಗಲಿ ಅಂಗೈಯಲ್ಲಿ ಆಕಾಶ ಕಂಡಷ್ಟು ಖುಷಿ ಪಡ್ತಾಳೆ. ಆದರೆ ಆ ಪುಣ್ಯ ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಗೋದಿಲ್ಲ. ಅಂತಹ ಒಂದು ವಿಭಿನ್ನ ಕಾರ್ಯಕ್ರಮದ ಮೂಲಕ ಒಂದೇ ವೇದಿಕೆಯಲ್ಲಿ 450ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಸೀಮಂತ ಕಾರ್ಯಕ್ರಮ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನಡೆಯಿತು. ಆ ಕುರಿತ ಒಂದು ವರದಿ ಇಲ್ಲಿದೆ. ಇದರ ಜೊತೆಗೆ ಇವತ್ತಿನ ನ್ಯೂಸ್ ಅಟ್ 6 ಅನ್ನು ನಾವು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಹೌದು, ನೀವು ಸಾಮೂಹಿಕ ವಿವಾಹದಂತಹ ಕಾರ್ಯಕ್ರಮಗಳನ್ನ ನೋಡಿರ್ತೀರಾ. ಆದರೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನ ನೋಡಿರಲು ಸಾಧ್ಯವಿಲ್ಲ. ಆದರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿತ್ತು. ತಾಲೂಕಿನ ಗ್ರಾಮೀಣ ಭಾಗದ 450ಕ್ಕೂ ಹೆಚ್ಚು ಗರ್ಭಿಣಿಯರನ್ನ ಒಂದೆಡೆ ಸೇರಿಸಿ ಬಳೆ, ಹೂ, ಅರಿಶಿನ, ಕುಂಕುಮ, ಸೀರೆ, ಮಡಿಲಕ್ಕಿ ಕೊಟ್ಟು ಸಾಮೂಹಿಕ ಸೀಮಂತ ಮಾಡಲಾಯಿತು. ಎಲ್ಲ ಹೆಣ್ಣು ಮಕ್ಕಳಿಗೂ ಸೀಮಂತ ಮಾಡಿಸಿಕೊಳ್ಳುವ ಆಸೆ ಇರುತ್ತೆ. ಆದರೆ ಎಲ್ಲರಿಗೂ ಆ ಭಾಗ್ಯ ಸಿಗೋದಿಲ್ಲ. ಆದ್ದರಿಂದ ಎಲ್ಲರನ್ನ ಒಂದೆಡೆ ಸೇರಿಸಿ ಅವರ ಅಂತರಾಳದ ಆಸೆಯನ್ನ ಈಡೇರಿಸೋ ಸಣ್ಣ ಪ್ರಯತ್ನ ಅಂತಾರೆ ಶಾಸಕ ಶ್ರೀನಿವಾಸ್. ತುಂಬಾ ಜನ ಗರ್ಭಿಣಿಯರು ಇರ್ತಾರೆ. ಅವ್ರಿಗೆಲ್ಲ ನಾವು ಗ್ರಾಮ ಪಂಚಾಯತ್ ಏನು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಯಾರ್ಯಾರು ಗರ್ಭಿಣಿಯರು ಇದ್ದಾರೆ ಆ ಒಂದು ಸರ್ಕಲಲ್ಲಿ ಅವರಿಗೆ ನಾವು ಅಲ್ಲಿ ಮಾಡ್ಕೊಳ್ತಾ ಬರಕ್ಕೆ ಶುರು ಮಾಡಿದ್ವಿ. ಈಗಾಗಲೇ 10-12 ಕಡೆ ಎಲ್ಲ ಗರ್ಭಿಣಿಯರಿಗೆ ಅವ್ರಿಗೆ ಕೊಡ್ತಕ್ಕಂಥ ಸೀರೆ, ಬಳೆ ಕೊಡ್ತಕ್ಕಂಥದ್ದು, ಕುಂಕುಮ ಕೊಡ್ತಕ್ಕಂಥದ್ದು, ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು, ಜೊತೆಗೆ ಪೌಷ್ಟಿಕ ಆಹಾರವನ್ನು ಕೂಡ ನಾವು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ರಂಗಾಪುರಕ್ಕೆ ಹೋದಾಗ ಒಬ್ಬ ಗರ್ಭಿಣಿ ಶ್ರೀಮಂತಿ ಮಾಡಿದಾಗ ಅವಳು ತುಂಬ ಆನಂದ ಪಟ್ಲು. ನಮಗೆ ಮಾಡಿ ತುಂಬ ಸಂತೋಷ ಆಯಿತು. ನಮಗೆ ನಮ್ಮ ಮಾಡ್ಕೊಳಕ್ಕೆ ಆಸೆ ಇದ್ರು ಕೂಡ ನಮಗೆ ಮಾಡ್ತಾ ಇರಲ್ಲ. ನೀವು ಮಾಡಿದ್ದು ತುಂಬ ಸಂತೋಷ ಆಯಿತು ಅಂದಾಗ ತುಂಬ ಜನ ಮಾಡ್ಕೊಳಕ್ಕೆ ಇಷ್ಟ ಇರ್ತದೆ. ಅವರಿಗೆ ಆರ್ಥಿಕ ಸ್ಥಿತಿಯಿಂದ ಮತ್ತೊಂದು ಕಾರಣಗಳಿಂದ ಅವರಿಗೆ ಆಗ್ತಾ ಇರೋದಿಲ್ಲ. ಈ ರೀತಿಯ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಬಹುಶಃ ರಾಜ್ಯದಲ್ಲೇ ಇದೇ ಮೊದಲು ಅನ್ಸುತ್ತೆ. ತಾಲೂಕಿನ ಅಂಗನವಾಡಿಯೊಂದರಲ್ಲಿ ಶಾಸಕರ ಪತ್ನಿ 4-5 ಜನರಿಗೆ ಸೀಮಂತ ಮಾಡಿದ್ದಕ್ಕೆ ಅವರು ಕಣ್ಣೀರು ಹಾಕಿದ್ರಂತೆ. ಆದ್ದರಿಂದ ಮನನೊಂದು ಶಾಸಕರ ಪತ್ನಿ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀಮಂತ ಮಾಡಿಸಿಕೊಳ್ಳುವ ಆಸೆ ಇರುತ್ತೆ ಅನ್ನೋ ಹಂಬಲದಿಂದ ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಬಂದಿದ್ದ ಹೆಣ್ಣು ಮಕ್ಕಳು ಕೂಡ ಈ ಕಾರ್ಯಕ್ರಮದಿಂದ ನಮ್ಮ ಮನಸ್ಸಿಗೆ ಖುಷಿ ಆಯಿತು ಅಂತ ಸಂತಸಪಟ್ಟರು. ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಮ್ಮನೆಲ್ಲ ಇದಿಲ್ಲ. ಇಲ್ಲಿ ಮಾಡೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ. ಇದು ಎಲ್ಲರ ಜೊತೆಗೂ ಮಾಡೋದ್ರಿಂದ, ಎಲ್ಲ ಸಾಮೂಹಿಕವಾಗಿ ಮಾಡೋದ್ರಿಂದ ತುಂಬ ಖುಷಿ ಆಗ್ತಿದೆ. ಜೊತೆ ಮಾಡ್ಕೊತಿದ್ದೀವಿ, ನಮಗೂ ಒಂಥರ ಖುಷಿ ಅನಿಸ್ತಿದೆ. ನಾನು ಅಂಗನವಾಡಿ ಹೋದಾಗ ನಾನು ಸೀಮಂತ ಕಾರ್ಯಕ್ರಮ ಮಾಡಬೇಕು ಅಂತ ಕೇವಲ 2-3 ಜನಕ್ಕೆ ಮಾಡಿದ್ದೆ. ಅವ್ರ ಕಣ್ಣಲ್ಲಿ ತುಂಬ ಅಂದರೆ ಸಂತೋಷದಿಂದ ನೀರು ಬಂತು. ಅದಕ್ಕೋಸ್ಕರ ನಾನು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಹೇಳಕ್ಕೆ. ಸುಮಾರು 400-500 ಜನ. ಒಟ್ಟಾರೆ ಈ ಕಾರ್ಯಕ್ರಮದಿಂದ ಎಷ್ಟೋ ಹೆಣ್ಣು ಮಕ್ಕಳ ಪಾಲಿನ ಆಸೆ ಈಡೇರಿಸಿದಂತೂ ಸುಳ್ಳಲ್ಲ. ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆಗೆ ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್.